ಓಂ ಅಭಿವ್ಯಕ್ತೇಃ ಇತಿ ಆಶ್ಮರಥ್ಯಃ ಓಂ. ಈ ಅಗ್ನಿ ಮೊದಲಾದ ಅನೇಕ ಶಬ್ದಗಳಿವೆ. ಅವುಗಳೆಲ್ಲವನ್ನೂ ಕೂಡ ನಾವು ಅಮುಖ್ಯ ವೃತ್ತಿಯಿಂದ ಅಗ್ನಿ, ವರುಣ ಮೊದಲಾದ ಕಡೆ ಪ್ರಯೋಗಿಸ್ತಾ ಇರಬಹುದು. ಆದರೆ ಮುಖ್ಯ ವೃತ್ತಿಯಿಂದ ಪರಮಾತ್ಮನೇ ವಾಚ್ಯನಾಗಿದ್ದಾನೆ. ಅಮುಖ್ಯ ವೃತ್ತಿ, ಅಮುಖ್ಯವಾದ ರೂಢಿ ಈ ಜಗತ್ತಿಗೆ ಸಂಬಂಧಪಟ್ಟಂತೆ, ಜನಸಾಮಾನ್ಯರಿಗೆ ಸಂಬಂಧಪಟ್ಟಂತೆ ಅದು ಹೇಗೂ ವಾಚ್ಯ ಇರಬಹುದು. ಆದರೆ ಮುಖ್ಯ ವೃತ್ತಿಯಿಂದ ಪರಮಾತ್ಮನೇ ವಾಚ್ಯ ಅಂತ ಒಂದರ್ಥ. ಇನ್ನೊಂದು ಅಮುಖ್ಯ ವೃತ್ತಿ ಅಂದರೆ ಈ ಲಕ್ಷಣ ಮತ್ತು ವೃತ್ತಿ ಅಂತ ಎರಡೇನಿದೆ. ಲಕ್ಷಣ ಮತ್ತು ಶಕ್ತಿ ವೃತ್ತಿ ಅಂತ. ಶಕ್ತಿ ವೃತ್ತಿ ಒಂದು, ಲಕ್ಷಣಾ ವೃತ್ತಿ ಒಂದು. ಅಲ್ಲಿ ಆ ಲಕ್ಷಣಾ ವೃತ್ತಿ ಎಂಬುದು ಯಾವತ್ತೂ ಕೂಡ ಅಮುಖ್ಯ. ಪರಮಾತ್ಮ ಯಾವ ಶಬ್ದದಿಂದಲೂ ಲಕ್ಷಣಾ ವೃತ್ತಿಯಿಂದ ವಾಚ್ಯ ಅಂತ ನಾವೇನು ಹೇಳೋದಿಲ್ಲ. ಮುಖ್ಯ ವೃತ್ತಿಯಿಂದಲೇ ಅವನು ವಾಚ್ಯನಾಗಿದ್ದಾನೆ, ಅದು ತಾತ್ಪರ್ಯ. ಹೀಗೆ ಮುಖ್ಯ ಅನ್ನುವುದು ಜನಸಾಮಾನ್ಯರ ದೃಷ್ಟಿಯಲ್ಲಿರೋದು ಅಮುಖ್ಯ. ಅದಕ್ಕಿಂತ ಮುಖ್ಯವಾಗಿ ಮಹಾಯೋಗದಿಂದ, ಮಹಾರೂಢಿಯಿಂದ ಪರಮಾತ್ಮನೇ ವಾಚ್ಯ ಅಂತ ಒಂದು ತಾತ್ಪರ್ಯ. ಇನ್ನೊಂದು ಲಕ್ಷಣಾ ವೃತ್ತಿ ಮತ್ತು ಶಕ್ತಿ ವೃತ್ತಿಗಳಿಗೆ ನಾವು ಹೋಲಿಸಿ ನೋಡಿದಾಗ ಪರಮಾತ್ಮ ಲಕ್ಷಣಾ ವೃತ್ತಿಯಿಂದ ವಾಚ್ಯನಲ್ಲ, ಅಮುಖ್ಯವಾದಂತಹ ಲಕ್ಷಣಾ ವೃತ್ತಿಯಿಂದ ವಾಚ್ಯ ಅಲ್ಲ, ಮುಖ್ಯವಾದ ಶಕ್ತಿ ವೃತ್ತಿಯಿಂದಲೇ ವಾಚ್ಯ ಅಂತ ಇನ್ನೊಂದು ತಾತ್ಪರ್ಯ. ಹೀಗೆ ಸಾಕ್ಷಾದಪಿ ಅವಿರೋಧಂ ಜೈಮಿನಿ ಅಂತ ನಾವು ಆ ಹಿಂದಿನ ಸೂತ್ರದಲ್ಲಿ ನೋಡಿದ್ದೇವೆ. ಅದನ್ನೇ ರಾಘವೇಂದ್ರ ಸ್ವಾಮಿಗಳು ಈ ತತ್ವಮಂಜರಿಯಲ್ಲಿ ಸಂಗ್ರಹಿಸಿದ್ದನ್ನು ಕೂಡ ನೋಡಿದ್ದೇವೆ. ಮುಂದೆ ಈ ಶಬ್ದ ಪ್ರಯೋಗಸ್ಯ ತತ್ಸತ್ ಸೂಕ್ತ ವಿದ್ಯಾ ಪ್ರತಿಪಾದ್ಯಸ್ಯ ವಿಷ್ಣೋಃ ಉಪಾಸಕ ಕರ್ತೃಕ ಅನುಸ್ಮೃತಿ ಅಭಿವ್ಯಕ್ತಿ ಪ್ರಾಪ್ತ್ಯಾದಿ ಅಧಿಷ್ಠಾನಾನಾಂ ಅಜ್ಞಾದೀನಾಂ ವ್ಯವಸ್ಥಾಯ ಅಂತಿದೆ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಸೂಚನೆ ಮಾಡಿರುವುದು ಈ 91ನೇ ಗದ್ಯ ಭಾಗದಲ್ಲಿ ತತ್ವಮಂಜರಿಯಲ್ಲಿ ಅಭಿವ್ಯಕ್ತಿಯ ರೀತ್ಯಾಶ್ಮರಥ್ಯ ಅಂತ 29ನೇ ಸೂತ್ರ, 30ನೇ ಸೂತ್ರ ಮತ್ತು 31ನೇ ಸೂತ್ರವನ್ನು ತತ್ರ ತತ್ರ ಪ್ರಸಿದ್ಧಾವಪಿ ಅಜ್ಞಾದಿಷು ಬ್ರಹ್ಮಣಃ ಅಭಿವ್ಯಕ್ತೇಃ ಅಜ್ಞಾದಿ ಸೂಕ್ತ ನಿಯಮಃ ಇತ್ಯಾಶ್ಮರಥ್ಯಃ. ಆಶ್ಮರಥ್ಯ ಅಂತ ಮತ್ತೊಬ್ಬರು ವ್ಯಾಸರ ಶಿಷ್ಯರೇ. ಇವ್ರ ಬಗ್ಗೆ ನಮಗೆ ತಾತ್ಪರ್ಯ ನಿರ್ಣಯದಲ್ಲಿ ಇತ್ಯಾದಿ ಕಡೆಗಳಲ್ಲಿ ಎಲ್ಲೂ ಬರೋದಿಲ್ಲ. ಏನಾದರೂ ಒಂದು ಪರ್ಯಾಯ ಪದ ಬೇರೆ ಋಷಿಗೆ, ಈಗಾಗಲೇ ನಮ್ಗೆ ಗೊತ್ತಿರುವಂಥ ಒಬ್ಬ ಶಿಷ್ಯರಿಗೆ ಪರ್ಯಾಯ ಪದ ಇದ್ದರೂ ಇದಿರಬಹುದು, ಆಶ್ಚರ್ಯ ಇಲ್ಲ. ಅಗ್ನಿ, ವಾಯು ಮೊದಲಾದ ಸೂಕ್ತಗಳೇನಿವೆ ಅಲ್ಲಿ ವಿಷ್ಣುವೇ ಪ್ರತಿಪಾದ್ಯ. ಹೌದು, ಮುಖ್ಯತಃ ಅವನೇ ಎಲ್ಲದಕ್ಕೂ ಪ್ರತಿಪಾದ್ಯ, ಎಲ್ಲವೂ ಅವನದೇ ಸೂಕ್ತ. ಆದರೆ ಅಗ್ನ್ಯಾದಿ ಸೂಕ್ತಗಳ ಉಪಾಸನೆಯಿಂದ ನಮಗೆ ಸಿಗುವಂಥ ಅನುಕೂಲ ಏನು? ಅಗ್ನಿ ಸೂಕ್ತವನ್ನು ಉಪಾಸನೆ ಮಾಡೋದು, ವರುಣ ಸೂಕ್ತವನ್ನು ಪಠನ ಮಾಡೋದು ಇತ್ಯಾದಿಗಳನ್ನು ನಾವು ಪಠನ ಮಾಡಿದ್ದರಿಂದ, ನಿತ್ಯ ಆವರ್ತನ ಮಾಡಿದ್ದರಿಂದ, ಪುರಶ್ಚರಣ ಇತ್ಯಾದಿ ಮಾಡಿದ್ದರಿಂದ ಅಗ್ನಿ ಅಧಿಷ್ಠಾನದಲ್ಲಿ, ವರುಣಾಧಿಷ್ಠಾನದಲ್ಲಿ, ಇಂದ್ರಾಧಿಷ್ಠಾನದಲ್ಲಿ ವಿಷ್ಣುವು ತನ್ನ ಇಚ್ಛೆಯಿಂದ ಅಭಿವ್ಯಕ್ತನಾಗ್ತಾನೆ. ಹೀಗೆ ಆಯಾ ಅಧಿಷ್ಠಾನದಲ್ಲಿ ಅವನನ್ನು ಕಾಣಬೇಕು ಅಂತ ಕೆಲವು ಬಾರಿ ಆಯಾ ಸಾಧಕನ ಸಾಧನೆ ಇರ್ತದೆ. ಆದ್ದರಿಂದ ಅಗ್ನಿ ಸೂಕ್ತ, ವಾಯು ಸೂಕ್ತ ಈ ಇಂಥ ನಿಯಮಗಳೆಲ್ಲ ವೇದದಲ್ಲಿ ಯೋಗ್ಯವೇ. ಮುಖ್ಯ ದೃಷ್ಟಿಯಿಂದ ಎಲ್ಲವೂ ವಿಷ್ಣು ಸೂಕ್ತವೇ ಇರಬಹುದು, ಎಲ್ಲವೂ ಪರಬ್ರಹ್ಮ ಸೂಕ್ತವೇ. ಅಷ್ಟಾದರೂ ಕೂಡ ಅಗ್ನಿ ಸೂಕ್ತ, ಇಂದ್ರ ಸೂಕ್ತ, ವರುಣ ಸೂಕ್ತ ಅಂತ ಹೇಳುವುದು ಆಯಾ ಅಧಿಷ್ಠಾನದಲ್ಲಿ ಆಯಾ ಸಾಧಕನಿಗೆ ಪರಮಾತ್ಮನನ್ನು ಕಾಣಬೇಕಾದಂಥ ಒಂದು ಅನಿವಾರ್ಯತೆ ಇರ್ತದೆ. ಎಲ್ಲರಿಗೂ ಕೂಡ ಈಗ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಲಕ್ಷ್ಮೀನಾರಾಯಣ ಅಂತ ಅನ್ನೋದು ಸರಿ. ಆದರೆ ನಾವು ಕೆಲವರು ಕೆಳಗಿನ ಸಾಧಕರು ಬಿಂಬರಿಣಿಪರು ಸ್ವೋತ್ತಮರು ಅಂತ ಹೀಗೆಲ್ಲ ಹೇಳಿದಂತೆ ನಮಗೆ ಮೇಲಿನವರೆಲ್ಲ ನಮಗೆ ಬಿಂಬರಾಗ್ತಾರೆ. ಅದರಲ್ಲೂ ಕೂಡ ನಮಗೆ ಕೆಲವರು ನಿರ್ದಿಷ್ಟರಾದ ದೇವತೆಗಳು, ಗುರುಗಳೆಲ್ಲ ಇರ್ತಾರೆ. ಅವರ ಮೂಲಕನೇ ನಾವು ಪರಮಾತ್ಮನನ್ನು ಕಾಣಬೇಕಾಗ್ತದೆ. ಅದಕ್ಕಾಗಿ ಆಯಾ ಸನ್ನಿಧಾನಗಳಲ್ಲಿ, ಆಯಾ ಅಧಿಷ್ಠಾನಗಳಲ್ಲಿ ಭಗವಂತನನ್ನು ನಾವು ನೋಡಬೇಕಾಗ್ತದೆ. ಭಗವಂತ ಅಲ್ಲಿ ಕಾಣ್ತಾನೆ. ಹೀಗೆ ಭಗವಂತ, ಲಕ್ಷ್ಮೀ ರಮಣನಾದಂಥ ಭಗವಂತ ಭಾರತೀಯ ರಮಣನಾದಂಥ ಮುಖ್ಯ ಪ್ರಾಣನ ಮೂಲಕ, ಆಯಾ ದೇವತೆಗಳ ಮೂಲಕ, ಸ್ವಾಹಾಪತಿಯಾದ ಅಗ್ನಿಯ ಮೂಲಕ, ಶಚೀಪತಿಯಾದ ಇಂದ್ರನ ಮೂಲಕ, ಮತ್ತು ಗಂಗಾಪತಿಯಾದಂಥ ವರುಣನ ಮೂಲಕ ಕೆಲವು ಬಾರಿ ನಮಗೆ ಅನುಗ್ರಹ ಮಾಡಿಸ್ತಾನೆ. ಅದು ಅಲ್ಲಿನೊಂದು ವಿಷಯ ಇದೆ. ಆಯಾ ದೇವತೆಗಳ ಸಾಧನೆಯೂ ಹೌದದು. ಲಕ್ಷ್ಮೀನಾರಾಯಣರಿಗೆ ಇನ್ನು ಸಾಧನೆ ಇಲ್ಲ, ಅವರು ನಿತ್ಯ ಮುಕ್ತರು. ಭಾರತೀಯ ರಮಣ ಮುಖ್ಯ ಪ್ರಾಣನಿಗೆ ನಮಗೆ ಸಾಧನೆ ಮಾಡಿಸಿ ಅದ್ರ ಮೂಲಕ ತಾನು ಸಾಧನೆ ಮಾಡಿಕೊಂಡು ಅವನು ಮುಕ್ತನಾಗ್ತಾನೆ.
ಹಾಗೆ ಉಳಿದೆಲ್ಲ ದೇವತೆಗಳು ಕೂಡ ಅವರಿಗೆ ಈಗ ನಮ್ಮಂಥವ್ರಿಗೂ ದೇವತೆಗಳಿಗೂ ಇರುವ ವ್ಯತ್ಯಾಸ ಏನು? ನಾವು ನಮ್ಮ ಸಾಧನೆಗಾಗಿ ಬದುಕಿದ್ದವರು. ಸಾಧ್ಯ ಆದರೆ ಇನ್ನೊಬ್ಬರಿಗೆ ಯಾರಿಗೂ ಒಂದಿಷ್ಟು ನೆರವು ಕೊಟ್ಟೆವು ಅಧ್ಯಾತ್ಮದಲ್ಲಿ ಮತ್ತು ಧರ್ಮದಲ್ಲಿ. ಆದರೆ ದೇವತೆಗಳದು, ಬಹುತೇಕ ದೇವತೆಗಳದು, ಅದು ತತ್ವಾಭಿಮಾನಿ ದೇವತೆಗಳು ಇವರೆಲ್ಲ ಏನಿರ್ತಾರೆ, ಇನ್ನೊಬ್ಬರಿಗೂ ಕೂಡ ಸತ್ಕರ್ಮಗಳನ್ನು ಮಾಡಿಸಿ, ಕೆಲವರಿಗೆ ಅಸತ್ಕರ್ಮಗಳನ್ನು ಮಾಡಿಸಿ ಆ ಮೂಲಕ ತಮ್ಮ ಸಾಧನೆ ಮಾಡ್ಕೊಳ್ಬೇಕಾದದ್ದು ಅವರ ಸಾಧನೆಯ ಒಂದು ಭಾಗ ಆಗಿರ್ತದೆ. ಅದಕ್ಕಾಗಿ ಭಗವಂತ ಅಲ್ಲೇ ಕಾಣಿಸ್ಕೋತಾನೆ. ಹೀಗೆ ಭಗವಂತನು ಅಭಿವ್ಯಕ್ತನಾಗ್ತಾನೆ. ಆಗುವುದರಿಂದ ಅಜ್ಞಾದಿ ಸೂಕ್ತ ನಿಯಮ ಅಂತ ಆಶ್ಮರಥ್ಯ ಅನ್ನುವಂಥ ಗುರುಗಳು ಹೀಗೆ ಹೇಳ್ತಾರೆ. ಅದೇ ಅಗ್ನಿವಿದ್ಯೆ, ವಾಯುವಿದ್ಯೆ, ವೈಶ್ವಾನರ ವಿದ್ಯೆ ಇಂಥ ಹೀಗೆಲ್ಲ. ಕೆಲವು ಕಡೆ ಅಂತೂ ಮಧುವಿದ್ಯೆ ಅಂತಲೇ ನೇರವಾಗಿ ಭಗವಂತನೇ ಹೇಳುವಂಥ ಒಂದು ವಿದ್ಯಾನೂ ಕೂಡ ಇರ್ತದೆ. ಅಗ್ನಿ ಸೂಕ್ತವನ್ನು ಜಪಿಸಿದರೆ ಪರಮಾತ್ಮ ಅಗ್ನಿಯ ಮಾಧ್ಯಮದಲ್ಲಿ ಕಾಣಿಸ್ಕೋತಾನೆ. ಹೀಗೆ ಅದರ ಅರ್ಥ. ಅದಾದಮೇಲೆ ಅನುಸ್ಮೃತೇ ಇತಿ ಬಾದರಿಹಿ ತತ್ರ ತತ್ರ ಉಕ್ತಸ್ಯ ವಿಷ್ಣೋ ಅಗ್ನ್ಯಾದಿಷು ಅನುಸ್ಮರ್ಯಮಾಣತ್ವಾತ್ ತತ್ತನ್ನಿಯಮ ಇತಿ ಬಾದರಿಹಿ. ಬಾದರಿ ಅಂತಷ್ಟೇ ಹೇಳಿದ್ದಾರೆ, ಅದೊಂದು ಹೊಸ ಶಬ್ದ. ವೇದವ್ಯಾಸರ ಮಗನೇ ಆದಂಥ ಶುಕಾಚಾರ್ಯನೇ ಅಲ್ಲಿ ಬಾದರಿ ಅಂತ ಅದನ್ನು ಹೇಳ್ತಾರೆ. ಆಯಾ ಸೂಕ್ತಗಳಲ್ಲಿ ಅಗ್ನಿ ಸೂಕ್ತ ಇರಬಹುದು, ವರುಣ ಸೂಕ್ತ ಇರಬಹುದು, ಏನೂ ಇರಬಹುದು. ಆಯಾ ಸೂಕ್ತಗಳಲ್ಲಿ ಭಗವಂತನ ಕೆಲವು ಗುಣಗಳನ್ನು ವರ್ಣನೆ ಮಾಡಿರ್ತಾರೆ. ಆ ಗುಣಗಳನ್ನು ವರ್ಣನೆ ಮಾಡಿದಾಗ ಆ ಗುಣವಿಶಿಷ್ಟನಾದಂತಹ ವಿಷ್ಣುವನ್ನು ನಾವು ಎಲ್ಲಿ ಚಿಂತಿಸಬೇಕು? ಅಗ್ನಿ, ವಾಯು ಮೊದಲಾದ ಮಾಧ್ಯಮಗಳಲ್ಲಿ ಚಿಂತಿಸಬೇಕು. ಹೀಗೆ ಒಂದು ಹಿಂದಿಂದು ಭಗವಂತ ಅಭಿವ್ಯಕ್ತನಾಗುವುದು. ಆ ಹಿಂದಿನ ಸೂತ್ರಕ್ಕೂ ಇದಕ್ಕೂ ವ್ಯತ್ಯಾಸ ಇದು. ಅಲ್ಲಿ ಭಗವಂತ ಸನ್ನಿಹಿತನಾಗುವುದು, ನಮಗೆ ಅಭಿವ್ಯಕ್ತನಾಗುವುದು. ಇಲ್ಲಿ ನಾವು ಅವನನ್ನು ಚಿಂತಿಸಬೇಕು, ಗುಣವಿಶಿಷ್ಟನಾದ ವಿಷ್ಣುವನ್ನು ಚಿಂತಿಸಬೇಕು. ಗುಣವಿಶಿಷ್ಟನಾದ ವಿಷ್ಣುವನ್ನು ಚಿಂತಿಸಲಿಕ್ಕಾಗಿ ಆಯಾ ಸೂಕ್ತಗಳ ವ್ಯವಸ್ಥೆ ಇದೆ. ಉದಾಹರಣೆಗೆ ಅಗ್ನಿಗಿರುವಂಥ ದಾಹಕತ್ವ ಮತ್ತು ಪಾವಕತ್ವ ಮೊದಲಾದ ಗುಣಗಳು ಅವೆಲ್ಲ ಭಗವಂತನಿಗೆ ಸಂಬಂಧಪಟ್ಟದ್ದಾಗಿವೆ. ಮತ್ತು ವಾಯುವಿನಲ್ಲೂ ಇರುವಂಥ ಗುಣಗಳು, ಇಂದ್ರನಲ್ಲಿರುವಂಥ ಗುಣಗಳು ಇವೆಲ್ಲವೂ ಕೂಡ ಮೂಲತಃ ಭಗವಂತನ ಗುಣಗಳೇ ಆಗಿವೆ. ಹೀಗವು ವಿಷ್ಣು ಸೂಕ್ತವೇ ಆಗಿದ್ರೂ ಕೂಡ ಆಯಾ ದೇವತೆಗಳಲ್ಲಿ ನೀವು ಯಾವ ಗುಣಗಳನ್ನು ತಿಳಿದಿದ್ದೀರಿ ಆ ಗುಣಗಳು ಭಗವಂತನಿಂದಲೇ ಬಂದಿವೆ. ಭಗವಂತ ಆ ಗುಣಗಳನ್ನು ಆಯಾ ದೇವತೆಗಳಿಗೆ ಕೊಟ್ಟಿದ್ದಾನೆ ಅಂತ ಅದನ್ನು ಕೂಡ ನಾವು ಅಲ್ಲಿ ಚಿಂತನೆ ಮಾಡಿದಂತಾಗ್ತದೆ. ಆದ್ದರಿಂದ ಸೂಕ್ತ ನಿಯಮ ಅಂತನ್ನೋದು ಸರಿ, ಇದು ಅಗ್ನಿ ಸೂಕ್ತ, ಇದು ವಾಯು ಸೂಕ್ತ ಅಂತ. ಇದು ಎಲ್ಲವೂ ಇದು ಯಾವುದೂ ಅಗ್ನಿ ಸೂಕ್ತ ವಾಯು ಸೂಕ್ತ ಅಂತ ಇಲ್ಲದೆ ಹೋಗಿದ್ರೆ ಭಿನ್ನ ಭಿನ್ನ ಗುಣಗಳಿಂದ ಆ ಭಗವಂತ ವಿಶಿಷ್ಟನಾಗಿದ್ದಾನೆ ಮತ್ತು ಆಯಾ ಗುಣಗಳನ್ನು ಆಯಾ ದೇವತೆಗಳಿಗೆ ಅವನು ಕೊಟ್ಟಿದ್ದಾನೆ ಅನ್ನುವುದೆಲ್ಲ ನಮ್ಮ ಗಮನಕ್ಕೆ ಬರ್ತಿರಲಿಲ್ಲ. ವಿವರಣೆ ಹೀಗಿದೆ ನೋಡಿ. ಅಗ್ನಿ ಸೂಕ್ತವನ್ನು ಉಪಾಸನೆ ಮಾಡುವವರಿಗೆ ಅಗ್ನಿ ಅಧಿಷ್ಠಾನದಲ್ಲಿ ಪರಮಾತ್ಮ ಕಾಣ್ತಾನೆ ಅಂತ ಹಿಂದಿನ ಸೂತ್ರದ ತಾತ್ಪರ್ಯ. ಈ ಸೂತ್ರದಲ್ಲಿ ಅಗ್ನಿ ಸೂಕ್ತದಲ್ಲಿ ಹೇಳಲಾದಂಥ ಗುಣಗಳಿಂದ ವಿಶಿಷ್ಟನಾದ ಪರಮಾತ್ಮನನ್ನು ಅಗ್ನಿಯ ಮಾಧ್ಯಮದಿಂದ ಉಪಾಸನೆ ಮಾಡಬೇಕಾಗ್ತದೆ. ಹೊರತು ಅಗ್ನಿ ಸೂಕ್ತವನ್ನು ಹೇಳಿಕೊಂಡು ನಾವು ವಾಯು ಅಧಿಷ್ಠಾನದಲ್ಲಿ ಭಗವಂತನನ್ನು ಅದನ್ನು ಮಾಡಬಾರ್ದು. ಹೀಗೆಲ್ಲ ಸೂಕ್ಷ್ಮಗಳಿವೆ. ಅದಕ್ಕಾಗಿ ಒಂದು ಅಗ್ನಿ ಸೂಕ್ತ, ಒಂದು ವಾಯು ಸೂಕ್ತ ಅಂತ ಹೀಗೆಲ್ಲ ವ್ಯವಸ್ಥೆ ಮಾಡ್ತಾರೆ. ಇದು ಆ ಬಾದರಿಹಿ ಅಂತ. ಬಾದರಿ ಅಂದರೆ ಶುಕಾಚಾರ್ಯ, ನಮಗಿದೆಲ್ಲ ಗೊತ್ತಿದ್ದೇ ಇದೆ. ಹಿಂದೆ ನಾವು ಜೈಮಿನಿ ಮಹತ್ವವನ್ನು ನೋಡಿದ್ದೀವಿ. ಆ ಜೈಮಿನಿಯಲ್ಲಿ ಇಂದ್ರ ಇದ್ದದ್ದು ಇತ್ಯಾದಿಗಳನ್ನು ಕೂಡ ನಾವು ನೋಡಿದ್ದೇವೆ. ಈ ಶುಕನಲ್ಲಿ ವೈಶಿಷ್ಟ್ಯ ಏನು? ಶುಕಂ ತಮವಾಶು ಪ್ರವಿವೇಶ ವಾಯು. ಶುಕನಲ್ಲಿ ರುದ್ರನ ಅವತಾರನಾದಂಥ ಶುಕನಲ್ಲಿ ಸ್ವಯಂ ಈ ವಾಯುವೇ ಇದ್ದ ಭಗವಂತನ ಸೇವೆಗಾಗಿ. ಅದು ತಾತ್ಪರ್ಯ ನಿರ್ಣಯದ 10ನೇ ಅಧ್ಯಾಯದ 73ನೇ ಶ್ಲೋಕದಲ್ಲಿದೆ. ಜ್ಞಾನಂ ದದೌ ಭಗವಾನ್ ಸರ್ವವೇದಾನ್ ಸಭಾರತಂ ಭಾಗವತಂ ಪುರಾಣಂ. ಭಾರತ, ಭಾಗವತ ಮೊದಲಾದ ಪುರಾಣಗಳನ್ನೆಲ್ಲ ಅವನಿಗೆ ಉಪದೇಶ ಮಾಡಿದ. ಆ ಶುಕನಿಗೆ ಈ ಬ್ರಹ್ಮರಾತ ಅಂತ ಭಾಗವತದಲ್ಲಿ ಹೆಸರಿದೆ. ಸಾಂದರ್ಭಿಕವಾಗಿ ನೆನಪು ಬಂದದನ್ನು ಹೇಳಿದೆ. ಚತುರ್ಮುಖ ಬ್ರಹ್ಮನಿಂದ ಋಷಿಗಳಿಗೆ ಅವನು ಕೊಡಲ್ಪಟ್ಟವನು. ಆದ್ದರಿಂದ ಅವನು ಬ್ರಹ್ಮರಾತ. ಪರೀಕ್ಷಿತನಿಗೆ ವಿಷ್ಣುರಾತ ಅಂತ ಹೆಸರು. ಅವನು ವಿಷ್ಣುವಿನಿಂದ, ಕೃಷ್ಣನಿಂದ ಬದುಕಿಸಲ್ಪಟ್ಟವನು. ಅದಕ್ಕಾಗಿ ಆತ ವಿಷ್ಣುರಾತ, ಇವನು ಬ್ರಹ್ಮರಾತ. ಹೀಗೆ ಆ ಶುಕಾಚಾರ್ಯರ ಮಹಿಮಾ ಕೇಳಿ ಬರ್ತದೆ. ಮತ್ತು ಆ ಶುಕಾಚಾರ್ಯನನ್ನು ಅವನು ಏನೇನು ಮಾಡಲಿಕ್ಕೆ ಈ ಜಗತ್ತಿನಲ್ಲಿ ಆದೇಶ ಮಾಡಿದ ಅನ್ನೋದನ್ನು ಆ ತಾತ್ಪರ್ಯ ನಿರ್ಣಯ ಹೇಳ್ತದೆ.
ಮಹಾಭಾರತಾದಿಗಳನ್ನು ಯಾರ್ಯಾರಿಗೆ ಪ್ರವರ್ತನೆ ಮಾಡಲಿಕ್ಕೆ ಹೇಳಿದರು? ಪ್ರವರ್ತನೆ ಮಾನುಷೇ ಸುಮಂತುಂ ಭಾರತಸ್ಯಾಪಿ ವೈಶಂಪಾಯನಮಾದಿಶತ್ ಪ್ರವರ್ತನೆ ಮಾನುಷೇಷು ಗಂಧರ್ವಾದಿಷು ಚಾತ್ಮಜಂ ಅಂತ ಅಲ್ಲಿ 78ನೇ ಶ್ಲೋಕ. ಮಹಾಭಾರತದ ಪ್ರವರ್ತಕ ವೈಶಂಪಾಯನರು. ಮತ್ತು ಈ ಆ ವೈಶಂಪಾಯನರು ಎಲ್ಲಿ ಮಹಾಭಾರತವನ್ನು ಪ್ರವೃತ್ತಿ ಮಾಡ್ತಾರೆ? ಈ ವೈಶಂಪಾಯನರು ಯಜುರ್ವೇದಕ್ಕೂ ಪ್ರವರ್ತಕರು, ಹಾಗೆ ಮಹಾಭಾರತಕ್ಕೂ ಪ್ರವರ್ತಕರು. ಮುಂದೆ ಈ ಮಗನಾದಂಥ ಶುಕಮುನಿಗೆ ಸಕಲ ಶಾಸ್ತ್ರಗಳನ್ನು ವ್ಯಾಸರು ಉಪದೇಶ ಮಾಡಿದರು. ಪ್ರವರ್ತನೆ ಮಾನುಷೇಷು ಗಂಧರ್ವಾದಿಷು ಚಾತ್ಮನಂ ಆತ್ಮಜಂ ನಾರದಂ ಪಾಠಯಿತ್ವಾತು ದೇವಲೋಕ ಪ್ರವೃತ್ತಯೇ. ಶುಕಮುನಿಗೆ ಎಲ್ಲ ಶಾಸ್ತ್ರಗಳನ್ನು ಉಪದೇಶ ಮಾಡಿ ಮನುಷ್ಯರಲ್ಲಿಯೂ ಗಂಧರ್ವಾದಿಗಳಲ್ಲಿಯೂ ಆ ಎಲ್ಲ ಶಾಸ್ತ್ರಗಳನ್ನು ಪ್ರಸಾರ ಮಾಡಲಿಕ್ಕೆ ಆದೇಶ ಕೊಟ್ಟರು. ನಾರದರು ದೇವಲೋಕದಲ್ಲಿ ಪ್ರವೃತ್ತಿ ಮಾಡಿದರು ಅಂತ ಹೀಗೆ ಅಲ್ಲಿ ಕೇಳಿ ಬರ್ತದೆ. ಇದಿಷ್ಟು ಶುಕಾಚಾರ್ಯರ ಮಹತ್ವ. ಅದ್ರ ಮುಂದೆ ಸಂಪತ್ತೇ ರೀತಿ ಜೈಮಿನಿ ತಥಾ ಹಿ ದರ್ಶಯತಿ ಓಂ ಅಂತ ಸೂತ್ರ. ಸಾಕ್ಷಾದಪಿ ಅವಿರೋಧಂ ವದನ್ ಜೈಮಿನಿ ಸೂಕ್ತಾದಿ ನಿಯಮಂ ಅಜ್ಞಾದಿ ಸಂಪ್ರತಿಪತ್ಯ ಮನ್ಯತೆ ಅಂತ ಆ ಮುಂದಿನ ಸೂತ್ರದ ಅಭಿಪ್ರಾಯ. ಎಲ್ಲ ಶಬ್ದಗಳು ಕೂಡ ಸಾಕ್ಷಾತ್ತಾಗಿ ವಿಷ್ಣುವಾಚಕವೇ, ಆದರೆ ಆಯಾ ಶಬ್ದಗಳನ್ನು ಲೌಕಿಕ ವಸ್ತುಗಳಲ್ಲಿ ಪ್ರಯೋಗ ಮಾಡುವುದು ವಿರುದ್ಧ ಏನಲ್ಲ ಅಂತ ಜೈಮಿನಿಗಳು ಕೂಡ ಅಭಿಪ್ರಾಯ ಪಡ್ತಾರೆ. ಜೈಮಿನಿಯ ಅಭಿಪ್ರಾಯ ನಾವು ಈ ಹಿಂದಿನ ಸೂತ್ರದಲ್ಲಿ ನೋಡಿದ್ದೇವೆ. ಆ ಜೈಮಿನಿಗಳು ಯಾಕೆ ಹೇಳ್ತಾರೆ ಅಂದರೆ, ಅಜ್ಞಾದಿ ಪ್ರಾಪ್ತಿ ನಿಮಿತ್ತಕ್ಕಾಗಿ. ಇಲ್ಲಿ ಸಂಪತ್ತಿ ಅಂತಿದೆ ಶ್ಲೋಕದಲ್ಲಿ, ಮೂಲ ಸೂತ್ರದಲ್ಲಿ, ಅದನ್ನು ಅಜ್ಞಾದಿ ಸಂಪ್ರಾಪ್ತಿ ಅಂತ ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೇಳಿದ್ದಾರೆ. ಈಗ ನಾವು ನೋಡ್ತಿರುವಂಥ ತತ್ವಮಂಜರಿ ಏನಿದೆಯಲ್ಲ, ಆ ತತ್ವಮಂಜರಿಯಲ್ಲೂ ಕೂಡ ಪ್ರಾಪ್ತಿ ಅಂತ ಶಬ್ದ ಇದೆ, ಅದನ್ನು ಗಮನಿಸಬೇಕು. ಸ್ಮೃತಿ ಅಭಿವ್ಯಕ್ತಿ ಪ್ರಾಪ್ತಿ ಅಂತ. ಅಲ್ಲಿ ಪ್ರಾಪ್ತ ಯಧಿಷ್ಠಾನಾನಾಂ ಅಂತ ಅನುಭಾಷ್ಯದಲ್ಲಿದೆ ತತ್ವಮಂಜರಿಯಲ್ಲಿ. ಅದು ಪ್ರಾಪ್ತ್ಯಧಿಷ್ಠಾನಾನಾಂ, ಪ್ರಾಪ್ತ ತ ಅನ್ನೋದು ವ್ಯಂಜನ ಆಗಬೇಕು, ಪ್ರಾಪ್ತ್ಯಧಿಷ್ಠಾನಾನಾಂ ಅಂತ ಈ ಥರ ಅದರದ್ದು ತಿದ್ದುಪಡಿ ಆಗಬೇಕು. ಅಜ್ಞಾದಿಗಳ ಪ್ರಾಪ್ತಿ ನಮಗಾಗಬೇಕು ಅಂತ ಅದರ ಅರ್ಥ. ಯಾಕೆಂದರೆ ತಮ್ಮ ಯಥಾ ಯಥಾ ಉಪಾಸತೆ ತದೇವ ಭವತಿ. ಭಗವಂತನನ್ನು ನಾವು ಹೇಗೆ ಹೇಗೆ ಉಪಾಸನೆ ಮಾಡ್ತೀವೋ ಅದೇ ಸ್ವಭಾವವನ್ನು ನಾವು ಕೂಡ ನಮ್ಮ ಯೋಗ್ಯತಾನುಸಾರವಾಗಿ ಪಡಿತೇವೆ ಅಂತ ಅದರ ಅಭಿಪ್ರಾಯ. ಇದು ಜೈಮಿನಿ ಆಚಾರ್ಯರು ಹೇಳುವಂಥ ಸೂಕ್ತದ ವ್ಯವಸ್ಥೆ. ಅಗ್ನಿ ಸೂಕ್ತದಿಂದ ವಿಷ್ಣುವನ್ನು ಉಪಾಸನೆ ಮಾಡಿದರೆ ಅಗ್ನಿ ಲೋಕ ಪ್ರಾಪ್ತ ಆಗ್ತದೆ, ಅಗ್ನಿ ಅನುಗ್ರಹ ಪ್ರಾಪ್ತ ಆಗ್ತದೆ. ಅಗ್ನಿ ಲೋಕ ಅಂತ ಇರಲಿಲ್ಲ, ನಾನು ಅದನ್ನು ಅಗ್ನಿಯ ಪ್ರಾಪ್ತಿ ಆಗ್ತದೆ ಅಂತ ಹೀಗದರ ತಾತ್ಪರ್ಯ. ವಿಶೇಷತಃ ಅಗ್ನಿಯ ಅನುಗ್ರಹ ಆಗ್ತದೆ. ಆ ಅಗ್ನಿ ಅನ್ನ ಬ್ರಹ್ಮ ತೇಜಸ್ಸು ಇತ್ಯಾದಿಗಳಿಗೆ ಅಭಿಮಾನಿ ಅಂತ ಅವನ ವರ್ಣನ ಛಾಂದೋಗ್ಯದಲ್ಲಿ ಬರ್ತದೆ. ಆದ್ದರಿಂದ ಯಾವ ಸೂಕ್ತವನ್ನು ಪಠನೆ ಮಾಡಿದರೆ ಅಗ್ನಿ ಪ್ರಾಪ್ತಿ ಆಗ್ತದೋ ಅದು ಅಗ್ನಿ ಸೂಕ್ತ. ಅಲ್ಲಿ ಹೇಳುವುದು ವಿಷ್ಣುವನ್ನೇ ಇರಬಹುದು. ಅಗ್ನಿ ಸೂಕ್ತ ಅಂತ ವ್ಯವಸ್ಥೆ ಮಾಡೋದು ಹೇಗೆ? ಅಗ್ನಿ ಲೋಕಕ್ಕೆ, ಅಗ್ನಿಯ ಸಮೀಪಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುವ ಸೂಕ್ತ ಅಗ್ನಿ ಸೂಕ್ತ. ಮತ್ತು ವರುಣ ಸೂಕ್ತ, ವರುಣ ಸಮೀಪಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುವುದು ವರುಣ ಸೂಕ್ತ, ಹೀಗರ್ಥ. ವಾಯುಪ್ರಾಪ್ತಿಗೆ ಕಾರಣವಾದ ಸೂಕ್ತ ವಾಯು ಸೂಕ್ತ, ಹೇಳುವುದು ಭಗವಂತನನ್ನೇ. ಹೀಗೆ ಬಾದರ ಋಷಿಗಳು, ಶುಕಾಚಾರ್ಯರು ಉಪಾಸನಾ ದೃಷ್ಟಿಯಿಂದ ಸೂಕ್ತ ವ್ಯವಸ್ಥೆಯನ್ನು ಹೇಳಿದರೆ, ಆಶ್ಮರಥ್ಯರು ಅಪರೋಕ್ಷ ದೃಷ್ಟಿಯಿಂದ ಸೂಕ್ತ ವ್ಯವಸ್ಥೆಯನ್ನು ಹೇಳ್ತಾರೆ, ಮತ್ತು ಜೈಮಿನಿಗಳು ಫಲದ ದೃಷ್ಟಿಯಿಂದ ಸೂಕ್ತದ ವ್ಯವಸ್ಥೆಯನ್ನು ಹೇಳ್ತಾರೆ ಅಂತ ಅದರ ಅರ್ಥ. ತತ್ವಮಂಜರಿಯಲ್ಲಿ ಅದು ಹೀಗಿದೆ. ಉಪಾಸಕ ಕರ್ತೃಕ, ಉಪಾಸಕನು ಮಾಡಬೇಕಾದಂತಹ ಅನುಸ್ಮೃತಿ ಮತ್ತು ಉಪಾಸಕನಿಗೆ ಆಗುವಂಥ ಅಭಿವ್ಯಕ್ತಿ, ಉಪಾಸಕನಿಗೆ ಆಗುವಂಥ ಆಯಾ ದೇವತೆಗಳ ಪ್ರಾಪ್ತಿ, ಅದಕ್ಕೆ ಅಧಿಷ್ಠಾನರಾದವರು ಆಯಾ ಅಗ್ನಿ ವಾಯು ಇಂದ್ರ ಮೊದಲಾದ ದೇವತೆಗಳು. ಅವರ ಆ ವ್ಯವಸ್ಥೆ ಅಂತನ್ನೋದು ಆಯಾ ಸೂಕ್ತಗಳಲ್ಲಿ ಇದೆ. ವಸ್ತುತಃ ತತ್ತತ್ ಸೂಕ್ತ ಮತ್ತು ತತ್ತದ್ವಿದ್ಯಾ ಪ್ರತಿಪಾದ್ಯನಾದವನು ವಿಷ್ಣುವೇ ಆಗಿದ್ದಾನೆ. ಸೂಕ್ತಗಳಿಂದಲೂ ವಿದ್ಯೆಗಳಿಂದಲೂ ಪ್ರತಿಪಾದ್ಯನಾದವನು ವಿಷ್ಣುವೇ ಹೌದು. ಆದರೆ ಉಪಾಸಕ ಕರ್ತೃಕ, ಉಪಾಸಕನೇ ಕರ್ತೃವಾಗಿ ಉಳ್ಳಂತಹ ಅನುಸ್ಮೃತಿ, ಅಭಿವ್ಯಕ್ತಿ ಮತ್ತು ಪ್ರಾಪ್ತಿ, ಇದಕ್ಕೆ ಅಧಿಷ್ಠಾನರಾದವರು ಆ ಬೇರೆ ಬೇರೆ ದೇವತೆಗಳಿದ್ದಾರೆ. ಅಗ್ನಿ ವಾಯು ಇಂದ್ರ ಮೊದಲಾದ ದೇವತೆಗಳು. ಅವರ ವ್ಯವಸ್ಥೆಗೆ ಅನುಗುಣವಾಗಿ
ಆಯಾ ಸೂಕ್ತದ ಮತ್ತು ವಿದ್ಯೆಯ ವ್ಯವಸ್ಥೆ ಇದೆ ಅಂತ ತಾತ್ಪರ್ಯ. ಸಾವಕಾಶತ್ವಸ್ಯ ಈ 91ನೇ ಗದ್ಯ ಭಾಗದಲ್ಲಿ ಸಾವಕಾಶತ್ವಸ್ಯ ಅನ್ನುವುದು ಮತ್ತು ಹಾನಾದ್ಯರ್ಥ ಶಬ್ದ ಪ್ರಯೋಗಸ್ಯ ಅಂತನ್ನುವುದು ಸ್ವಲ್ಪ ವಾಕ್ಯ ಪ್ರಯೋಗ ದೃಷ್ಟಿಯಿಂದ ಏನೋ ಸಮಸ್ಯೆ ಇದೆ. ಆದರೆ ಅದರ ಭಾವಾರ್ಥವನ್ನು ಗ್ರಹಿಸಿ ನಾನು ಇವತ್ತು ಈ ಪಾಠ ಹೇಳುವ ಪ್ರಯತ್ನ ಮಾಡಿದ್ದೇನೆ. ಮುಂದೆ ಪೃಥಗ್ ರೂಪಾಣಿ ಇತ್ಯಾದಿಗಳಿದೆ, ಅದನ್ನು ಋಗ್ಭಾಷ್ಯಕ್ಕೆ ಅನುಸಾರವಾಗಿ ನಾಳೆ ದಿವಸ ನೋಡೋಣ. ಇಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.